ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಸಂಘರ್ಷ ಇರಲಿಲ್ಲ, ಆದರೆ ಕೆಲ ತಾಕಲಾಟ ಆಯಿತು. ಕಳೆದ ಚುನಾವಣೆಯ ವೇಳೆ ಈ ಮುನಿಸು ಬಿಜೆಪಿಯನ್ನ ಮಣಿಸಿತ್ತು. ಸೈದ್ಧಾಂತಿಕ ಸಮನ್ವಯತೆ, ರಾಜಕೀಯ ಸಾಮರಸ್ಯಕ್ಕಾಗಿ ನಾಗ್ಪುರಕ್ಕೆ ಮೋದಿ ಭೇಟಿ ನೀಡಿ ಶತಮಾನ ಹೊಸ್ತಿಲು ದಾಟಿದ ಸಂಘಕ್ಕೆ ಶರಣಾರ್ಥಿ ಹೇಳಿದ್ರು. ದೀಕ್ಷಾ ಭೂಮಿಗೆ ಆಗಮಿಸಿ ಹಸ್ತಕ್ಕೂ ಮರ್ಮಾಘಾತವನ್ನ ಕೊಟ್ಟರು. ಮಯನ್ಮಾರ್ ಥಾಯ್ಲೆಂಡ್ನ ಸಿರಿವಂತಿಕೆಯ ಥೈಲಿ ಖಾಲಿ ಮಾಡಿದೆ. ಎರಡು ದೇಶಗಳ ಎದೆ ಬಗೆದ ಭೂಕಂಪ 334 ಪರಮಾಣು ಬಾಂಬ್ಗಳ ತೀವ್ರತೆಯನ್ನ ಹೊಂದಿತ್ತು ಅಂತ ವಿಜ್ಞಾನ ಲೋಕ ಬೆಚ್ಚಿಬಿಟ್ಟಿದೆ. ಸಾವಿನ ಸಂಖ್ಯೆ ಏರಿಕೆಯಾಗ್ತಾನೆ ಇದ್ದು ಅಂತ್ಯ ಸಂಸ್ಕಾರವೇ ಸವಾಲಾಗಿದೆ. ನೆಲಸಮವಾದ ಗಗನಚುಂಬಿ ಕಟ್ಟಡಗಳ ದೃಶ್ಯ ಅಸ್ಥಿ ಪಂಜರದ ರೀತಿ ಕಾಣಿಸ್ತಾ ಇದೆ. ಗುರುವಾರದ ಕನಸು ಕಾಣ್ತಾ ಇದ್ದ ಚಿನ್ನದ ಚೋರಿ ರನ್ಯಾ ಕನಸು ನುಚ್ಚು ನೂರಾಗಿತ್ತು. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಸಂಬಂಧ ಸರ್ಕಾರಕ್ಕೆ 230 ಪುಟಗಳ ತನಿಖಾ ವರದಿ ಸಲ್ಲಿಕೆಯಾಗಿದೆ. ರನ್ಯಾ ರಾಂಗ್ ರೂಟ್ ಎಲ್ಲ ಡಿಜಿಪಿ ರಾಮಚಂದ್ರ ರಾವ್ಗೂ ಗೊತ್ತಿತ್ತಂತೆ. ಸರ್ಕಾರಿ ಕಾರು ಬಳಸಿರೋ ಬಗ್ಗೆ ಸಿಸಿಟಿವಿಗಳ ಸಾಕ್ಷ್ಯ ಸಿಕ್ಕಿದೆ. ಭೀಕರ ರೈಲು ದುರಂತಕ್ಕೆ ಸಾಕ್ಷಿಯಾಗಿದ್ದ ಒಡಿಶಾದ ಬಾಲಾಸೋರ್ ಪ್ರದೇಶ ಈಗಲೂ ಕಣ್ಮುಂದಿದೆ. ಇವತ್ತು ಬೆಂಗಳೂರಿಂದ ಗುವಾಹಟಿಗೆ ಹೊರಟಿದ್ದ ಕಾಮಾಖ್ಯ ಎಕ್ಸ್ಪ್ರೆಸ್ನ 11 ಕೋಚ್ಗಳು ಹಳಿ ತಪ್ಪಿವೆ. ಟ್ರ್ಯಾಕ್ ಬದಲಿಸಿದ ರೈಲು ಗದ್ದೆಗೆ ಇಳಿದಿದ್ದು ಜನ ಭಯಭೀತಿಯಿಂದ ಹೊರಕ್ಕೆ ಹಾರಿದ್ದಾರೆ. ರಶ್ಮಿಕಾ ಮಂದಣ್ಣ ಪದೇ ಪದೇ ಕನ್ನಡಿಗರ ಕೋಪಕ್ಕೆ ಗುರಿಯಾಗ್ತಾ ಇದ್ದ ಕೊಡಗಿನ ಕುವರಿ ಮಾತು ಬದಲಿಸಿದ್ದಾಳೆ. ಹೈದರಾಬಾದ್ ಮೂಲ ಅಂತ ಹೇಳಿ ಆಕ್ರೋಶಕ್ಕೆ ಗುರಿಯಾಗಿದ್ದ ಸುಂದರಿ ಸಡನ್ ಚೇಂಜ್ ಆಗಿದ್ದಾಳೆ. ಹಿಂದಿ ನೆಲದಲ್ಲಿ ನಿಂತು ನಾನು ಕರ್ನಾಟಕದವಳು ಅಂತ ಹುಟ್ಟೂರನ್ನ ನೆನಪು ಮಾಡಿಕೊಂಡಿದ್ದಾಳೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.